ಅಪ್ಪಾಜಿ 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 ಹುಟ್ಟಿದ್ರ ಅಪ್ಪಾಜಿಗೆ ಮುತ್ತುರಾಜ್ರೆ ಕರೀಲಿಗೆ ಸ್ವಚ್ಛ ಅಪ್ಪಾಜಿ ಸಿನಿಮಾ ಬಂದಿತ್ತು ಬೊಂಬೆ ಹೇಳುತ್ತೈತೆ ಮಚ್ಚೆ ಹೇಳುತ್ತೈತೆ ನೀಲೇ ರಾಜಕುಮಾರ ನನಗೆ ಅಷ್ಟೊಂದು ಹಾಡು ಚೆನ್ನಾಗಿ ಬರೋಕ್ಕಿಲ್ಲ ಅದೊಂದು ಮೆಸೇಜ್ ಇದೆ. ಆ ವಯಸ್ಸಾದ ತಂದೆ ಯಾರು ವೃದ್ಧಾಶ್ರಮಕ್ಕೆ ಹಾಕ್ಬಾರ್ದು ಅಂತ ಹೇಳ್ತಾ ಅಪ್ಪಾಜಿ ಹೇಳಿದ ಅಭಿಮಾನಿ ಪಾದಕ್ಕೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಇದು ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಒಂದಷ್ಟು ಧ್ವನಿ ಬರೆದರೂ ಅವರ ಒಂದು ಶೈಲಿಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಹಾಗಾಗಿ ಇವತ್ತು ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಒಂದು 63ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಹಾಗಾಗಿ ನಾಡಿನ ಸಮಸ್ತ ಎಲ್ಲ ಜನತೆಯ ಪರವಾಗಿ ಹಾಗೂ ನನ್ನ ಮಿಮಿಕ್ರಿ ಯೂಟ್ಯೂಬ್ ಚಾನಲ್ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂತಹ ಒಂದು ಶುಭಾಶಯಗಳನ್ನು ಕೋರ್ತಾ, ನೋಡಿ ಸ್ನೇಹಿತರೆ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅವರ ಸಿನಿಮಾ ಬಂದಿತ್ತು, ಆನಂದ್ ಅಂತಕ್ಕಂಥ ಒಂದು ಸಿನಿಮಾ ಬಂದಿತ್ತು. ಎಂಥ ಅದ್ಭುತವಾದಂತಹ ಒಂದು ಹಾಡು, ಇನ್ನೂ ಕೂಡ ಹಾಡು ಕೇಳ್ತಾರೆ ಮನವೆಲ್ಲ ರೋಮಾಂಚನ ಆಗುತ್ತೆ. ಹಾಗೆ ಮನಮೆಚ್ಚಿದ ಹುಡುಗಿ, ಸವ್ಯಸಾಚಿ, ತವರಿಗೆ ಬಾತಂಗಿ, ಇನ್ನೂ ಅನೇಕ ಒಂದು ಸಂಯುಕ್ತ ಆಗಿರ್ಬೋದು, ಇನ್ನೂ ಅನೇಕ ಚಿತ್ರಗಳು ನಮಗೆ ಮನದಟ್ಟು ಮಾಡಿಕೊಟ್ಟಿದೆ. ಯಾಕೆಂದರೆ ಒಂದು ಮಗ ಹೇಗಿರಬೇಕು, ಅಣ್ಣ ಹೇಗಿರಬೇಕು, ತಂದೆ ಹೇಗಿರಬೇಕು ಅಂತಕ್ಕಂಥ ಒಂದು ಸಾಮಾಜಿಕ ಚಿತ್ರಗಳನ್ನ ಮಾಡುವುದರ ಮುಖಾಂತರ ನಮ್ಮ ನಾಡಿನ ಸಮಸ್ತ ಜನತೆಯ ಒಂದು ಮನರಂಜಿಸಿದ್ದಾರೆ. ಹಾಗಾಗಿ ಅವರಿಗೆ ನಿಜವಲ್ಲೂ ಕೂಡ 2ನೇ ಜನ್ಮ ಅಂತ ಹೇಳ್ಬೋದು. ಒಂದು ಕ್ಯಾನ್ಸರಿಂದ ಅವರು ಹೊರದೇಶದಲ್ಲಿ ಚಿಕಿತ್ಸೆ ಪಡ್ಕೊಂಡು ಈಗ ಚೆನ್ನಾಗಿದ್ದಾರೆ. ಆದರೂ ಮೊದಲ ಥರ ಸಿನಿಮಾ ಮಾಡೋಕ್ಕಾಗದಿರೂ ಕೂಡ ಇನ್ನೂ 63 ವರ್ಷ ಆಗಿದ್ದರೂ ಕೂಡ ಇನ್ನೂ 22 ವರ್ಷದ ಹುಡುಗರ ಥರ ಲವಲವಿಕೆಯಿಂದ ಖುಷಿಯಿಂದ ಇದ್ದಾರೆ. ಹಾಗಾಗಿ ದೊಡ್ಡ ಮನೆಯ ದೊಡ್ಡ ಕುಟುಂಬ ಆದ ನಮ್ಮ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅವರು ಇನ್ನೂ 100 ಕಾಲ ಚಿತ್ರಗಳನ್ನು ಮಾಡುವುದರ ಮುಖಾಂತರವಾಗಿ ನಮ್ಮನ್ನೆಲ್ಲ ರಂಜಿಸಿ, ಹಾಗೆ ಅವರ ಒಂದು ಕುಟುಂಬ ವರ್ಗದಲ್ಲಿ ಆಗಿರ್ತಕ್ಕಂತಹ ಅವರ ಕಿರಿತಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರು, ಮತ್ತು ರಾಘವೇಂದ್ರ ರಾಜ್ಕುಮಾರು, ಮತ್ತು ಪೂರ್ಣಿಮಾ ಅಕ್ಕ, ಮತ್ತು ಲಕ್ಷ್ಮೀ ಶಾರದಕ್ಕ, ಇವರೆಲ್ಲರೂ ಕೂಡ ಒಂದು ದೊಡ್ಡ ಮನೆತನ ಕುಟುಂಬ. ಯಾಕಂದರೆ ಅಣ್ಣವರು ಯಾವ ರೀತಿ ಒಂದು ಮೇಲ್ಮಟ್ಟದಲ್ಲಿ ಇದ್ದರೂ ಕೂಡ ಎಲ್ರಿಗೂ ಅಂದ್ರಪ್ಪ ಹೇಗೆ ಬಂದ್ರ, ಬನ್ನಿ ನಮಸ್ಕಾರ ಹೇಗಿದ್ದೀರಿ, ಊರೆಲ್ಲ ಚೆನ್ನಾಗಿದ್ದ, ನಾನು ಕೇಳ್ದಂತ ಹೇಳಿ ಅಂತ ಅಣ್ಣವ್ರು ಹೇಳ್ತಾಯಿದ್ರು. ಹಾಗೆ ಶಿವರಾಜ್ ಕುಮಾರ್ ಅವರು ಕೂಡ ಎಲ್ಲರೂ ಬಂದ ಬಪ್ಪ ಈಗ ಬಂದ್ರ, ಚೆನ್ನಾಗಿದ್ದೀರಾ, ಓಕೆ, ಎಲ್ಲರೂ ಊರಲ್ಲೆಲ್ಲ ಚೆನ್ನಾಗಿದ್ದಾರಾ ಅಂತ ಕೇಳ್ತಾರೆ. ನಿಜವಲ್ಲೂ ಇವರ ಒಂದು ಸೌಜನ್ಯಕ್ಕೆ ನಾನು ನಿಜವಲ್ಲೂ ಹ್ಯಾಟ್ಸಪ್ ಹೇಳಬೇಕು. ಹಾಗಾಗಿ ಮುಂಬರ್ತಕ್ಕಂಥ ಅವರ ಒಂದು ಖಾಸಗಿ ಬದುಕುಗಳಾಗಿರ್ಬೋದು ಮತ್ತು ಚಿತ್ರದ ಬದುಕಾಗಿರ್ಬೋದು, ಇನ್ನೂ ಅನೇಕ ಅವರ ಒಂದು ಕಷ್ಟದ ಏಳು ಬೀಳುಗಳು ಎಲ್ಲ ಮರೆಯಾಗಿ ಅವರು ಮುಂದಿನ ದಿನದಲ್ಲಿ ಒಂದು ಉಜ್ವಲವಾಗಿರ್ತಕ್ಕಂತಹ ಒಂದು ಮಾರ್ಗದಲ್ಲಿ ಅವರು ಭಗವಂತ ಅವರಿಗೆ ಹೆಚ್ಚೆಚ್ಚು ಚಿತ್ರಗಳನ್ನು ಮಾಡುವುದರ ಮುಖಾಂತರವಾಗಿ ಇನ್ನೂ ಗಟ್ಟುಮುಟ್ಟಾಗಿ ಅವರ ಆಯುಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಅವರನ್ನು ಹೇರಳವಾಗಿ ಆ ತಾಯಿ ಭುವನೇಶ್ವರಿ ಅವ್ರನ್ನ ಆಶೀರ್ವದಿಸಿ ಅರಸಲಿ ಅಂತ ಕೇಳ್ತಾ, ನಾಡಿನ ಸಮಸ್ತ ಜನತೆಯ ಪರವಾಗಿ ಹಾಗೂ ನನ್ನ ಮಿಮಿಕ್ರಿ ಯೂಟ್ಯೂಬ್ ಚಾನಲ್ ಪರವಾಗಿ ಅವರಿಗೆ ಹೃದಯಪೂರ್ವಕ ಶುಭಾಶಯಗಳು. ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.